ನನ್ನ ನೆಲದ ಭಾಷೆಯು ದೂರ ಬಲು ದೂರ ಈ ಮನಕಂತೂ ದಾರಿ ತೋರುತ್ತಿದೆ ಆ ಭಾಷೆಯದೇ ಬೆಳಕು ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಮೊದಲ ಹಂತದ ಚುನಾವಣೆ ಮುಗಿದಿರೋ ಬೆನ್ನಲ್ಲೇ ಇದೀಗ ಎರಡನೇ ಹಂತದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ಕಾವು ಸಿಕ್ಕಾಪಟ್ಟೆ ರಂಗೇರಿದೆ. ಶಿವಮೊಗ್ಗ ಅಖಾಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ಗೆ ಇವತ್ತು ಸ್ಟಾರ್ ಬಲ ಸಿಕ್ಕಿದೆ. ಮಲೆನಾಡಿನಲ್ಲಿ ಸ್ಟಾರ್ ಪ್ರಚಾರದ ರಂಗು. ಗೀತಾ ಶಿವರಾಜ್ ಕುಮಾರ್ ಪರ ಮತಬೇಟೆ. ಶಿವಮೊಗ್ಗ ಲೋಕ ಅಖಾಡ ರಂಗೇರಿದೆ. ಘಟಾನುಘಟಿಗಳು ಸ್ಪರ್ಧೆ ಮಾಡಿರೋ ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಪ್ರಚಾರದ ರಂಗು ಕೂಡ ಜೋರಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಪರ ಸ್ಯಾಂಡಲ್ವುಡ್ ಸ್ಟಾರ್ಸ್ ಇಂದು ಮತಶಿಕಾರಿ ನಡೆಸಿದ್ರು. ಶಿಕಾರಿಪುರ ತಾಲೂಕಿನ ಹಿತ್ತಲ, ಈಸೂರು, ಮುಡುಬ, ಸಿದ್ದಾಪುರ ಸೇರಿ ಹಲವೆಡೆ ಚಂದನವನದ ತಾರಿಯರು ಪ್ರಚಾರ ನಡೆಸಿದ್ರು. ನಟರಾದ ದುನಿಯಾ ವಿಜಯ್, ಚಿಕ್ಕಣ್ಣ, ನಟಿ ಅನುಶ್ರೀ ಗೀತಾ ಶಿವರಾಜ್ ಕುಮಾರ್ ಪರ ಮತಯಾಚಿಸಿದ್ರು. ಗೀತಕ್ಕವರಿಗೆ ಒಂದೇ ಇರೋದು, ನಾನು ಸೇವೆ ಮಾಡಬೇಕು ಅಂತ, ರಾಜಕೀಯ ಮಾಡಬೇಕು ಅಂತ ಅವ್ರಿಗೆ ಬಂದಿಲ್ಲ. ನಾನು ಯಾರಿಗೋ ಮುಸ್ಲಿಂ ತಂದಿಡ್ಬೇಕು ಅಂತ ಬಂದಿಲ್ಲ, ನಾನು ಯಾರು ಹಿಂದೂ ತಂದಿಡ್ಬೇಕು ಅಂತ ಇಲ್ಲಿ ಬಂದಿಲ್ಲ. ಅವ್ರ ಆಸೆ ಒಂದೇ, ನಾನು ಸೇವೆ ಮಾಡ್ತೀನಿ ಅಂತ. ಯಾಕೆಂದ್ರೆ ಅದು ರಕ್ತದಲ್ಲಿ ಬಂದಿದೆ. ಒಬ್ಬ ಹೋರಾಟಗಾರನ ರಕ್ತ ಮತ್ತೆ ಬಂದು ಕೇಳ್ತಾ ಇದೆ, ನಾನು ಹೋರಾಡ್ತೀನಿ ಬಡವರ ಪರವಾಗಿ, ನೀವು ನಿಂತ್ಕೊಳ್ಳಿ ಅಂತ. ನಾವೆಲ್ಲ ಕೇಳ್ತಾ ಇರೋದು ನಿಮ್ಮ ಆಶೀರ್ವಾದ ಮಾತ್ರ. ಅಭಿವೃದ್ಧಿ ಆಗಬೇಕು. ಈ ಸಲ ಗೀತಾ ಅವ್ರಿಗೆ ದಯಮಾಡಿ ಎಲ್ಲರೂ ಆಶೀರ್ವಾದ ಮಾಡ್ರಿ. ಯಾಕಂದ್ರೆ ಇವಾಗ ಅವರು ಎಲೆಕ್ಷನ್ಗೆ ಕ್ಯಾಂಪೇನ್ ಮಾಡ್ತಿದ್ದಾರೆ ಅಂದ್ರೆ ಇಲ್ಲೇನು ಹೆಸರು ದುಡ್ಡು ಮಾಡಕ್ ಅವರಂತೂ ಬಂದಿಲ್ಲ. ಯಾಕೆಂದ್ರೆ ಶಿವಣ್ಣ ಅವ್ರ ವೈಫ್ ಅನ್ನೋ ದೊಡ್ಡ ಹೆಸರಿದೆ, ಸಿಎಂ ಅವ್ರ ಮಗಳು. ಸೊ ಯಾವುದೇ ದುಡ್ಡು ಮತ್ತೆ ಹೆಸರಿಗೆ ಇಲ್ಲಿ ಬಂದಿಲ್ಲ. ನಿಮ್ಮ ಸೇವೆ ಮಾಡಬೇಕು ಅಂತ ಬಂದಿದ್ದಾರೆ. ಖಂಡಿತವಾಗ್ಲು ನಿಮ್ಮೆಲ್ಲರದು ಆಶೀರ್ವಾದ ಅವ್ರ ಮೇಲೆ ಇರಲಿ. ಇನ್ನು ಫಿಲ್ಮ್ ಚೇಂಬರ್ನ ಮಾಜಿ ಅಧ್ಯಕ್ಷ ಸಾರಾ ಗೋವಿಂದ್, ಹಾಲಿ ಅಧ್ಯಕ್ಷ ಸುರೇಶ್ ಸೇರಿದಂತೆ ಪ್ರಮುಖರು ಪ್ರಚಾರಕ್ಕೆ ಆಗಮಿಸಿದ್ರು. ಒಟ್ನಲ್ಲಿ ರಾಜ್ಯದಲ್ಲಿ ಎರಡನೇ ಹಂತದ ಮತದಾನಕ್ಕೆ ಕೇವಲ 9 ದಿನಗಳಷ್ಟೇ ಬಾಕಿ ಇದ್ದು ಅಭ್ಯರ್ಥಿಗಳು ಗೆಲುವಿಗಾಗಿ ರಣತಂತ್ರ ರೂಪಿಸುತ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ನನ್ನ ನೆಲದ ಭಾಷೆಯು ದೂರ ಬಲು ದೂರ ಈ ಮನಕಂತೂ ದಾರಿ ತೋರುತ್ತಿದೆ ಆ ಭಾಷೆಯದೇ ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಎಲೆಕ್ಷನ್ ತಟ್ಟಿಯಲ್ಲಿ ಯಾವೆಲ್ಲ ಸುದ್ದಿಗಳಿದೆ ಒಂದೊಂದಾಗಿ ನೋಡೋಣ ಬನ್ನಿ. ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿ ರೇವಣ್ಣ ರಿಪಬ್ಲಿಕ್ ಕನ್ನಡಕ್ಕೆ ಮೊದಲ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಕಾನೂನು ರೀತಿ ಏನಿದೆಯೋ ಅದನ್ನ ಎದುರಿಸುತ್ತೇವೆ.